ಸಾವಿನಲ್ಲೂ ಸಾರ್ಥಕತೆ ಮೆರೆದ 10 ವರ್ಷದ ಬಾಲಕ ಪುನೀತ್ರಂತೆ ಅಂಧರ ಬಾಳಿಗೆ ಬೆಳಕಾದ ಆಕಾಶ್. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮೂಲಕ ವಿಜಯಪುರ ಜಿಲ್ಲೆಯವರಾದ ಮಲ್ಲಪ್ಪ ಮತ್ತು ಸುಜಾತಾ ದಂಪತಿಗಳ ಪುತ್ರ ಆಕಾಶ್ ಅಂಧರ ಪಾಲಿನ ದೇವರೆಂದೇ ಕರೆಯಲ್ಪಡುವ ಈತ ಕೇವಲ 10 ವರ್ಷದವನಾಗಿದ್ದು, ರಸ್ತೆ ಅಪಘಾತ ದುರ್ಘಟನೆ ವೇಳೆಯಲ್ಲಿ ಸಾವನ್ನಪ್ಪಿದ್ದು, ಆತನ ನೇತ್ರವನ್ನ ನಗರದ BLDE ಖಾಸಗಿ ಆಸ್ಪತ್ರೆ ಮೂಲಕ ನೀಡಿ ಅಂಧರಿಗೆ ಮಾನವೀಯತೆ ತೋರಿದ್ದಾರೆ. ಹುಟ್ಟು ಉಚಿತ, ಸಾವು ಖಚಿತ ಅನ್ನೋ ಮಾತಿದೆ. ಅದು ಸತ್ಯ ಕೂಡ. ಮನುಷ್ಯನು ಬದುಕಿದ್ದಾಗ ಇನ್ನೊಬ್ಬರ ಒಳಿತಿಗಾಗಿ ಬದುಕುವುದು ನಿಸ್ವಾರ್ಥ ಬದುಕು. ಸತ್ತಾಗ ಇನ್ನೊಬ್ಬರಿಗೆ ಬಾಳಿಗೆ ಬೆಳಕಾದರೆ ಅದು ಮಾನವೀಯತೆ ಬದುಕು. ಇದನ್ನು 5ನೇ ತರಗತಿ ಬಾಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾನೆ. ಮೆದುಳು ಸಂಪೂರ್ಣ ನಿಷ್ಕ್ರಿಯವಾಗಿದ್ದರಿಂದ ನೇತ್ರದಾನ ಮಾಡಿ ಅಂಧರ ಬಾಳಿಗೆ ಬೆಳಕು ನೀಡಿದ್ದಾನೆ ಆಕಾಶ್. ಕಳೆದ ಮಾರ್ಚ್ 22ರಂದು ಸಂಭವಿಸಿದ ಅಪಘಾತದಿಂದ ತೀವ್ರ ಗಾಯಗೊಂಡಿದ್ದ ಬಾಲಕನನ್ನು BLDE ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಮಿದುಳು ನಿಷ್ಕ್ರಿಯಗೊಂಡಿದ್ದ ಪರಿಣಾಮ ಇನ್ನು ತಮ್ಮ ಮಗು ಉಳಿಯಲ್ಲ ಅಂತ ವೈದ್ಯರೇ ಖಚಿತಪಡಿಸಿದ ಮೇಲೆ ಆ ಕುಟುಂಬದವರು ನಮ್ಮ ಮಗು ಇನ್ನೂ ಬದುಕಲು ಸಾಧ್ಯವಿಲ್ಲ ಅಂತ ಸುಮ್ಮನಾಗಿತ್ತು. ಆದರೆ ನಮ್ಮ ಮಗುವಿನ ಅಂಗಾಂಗ ಕಣ್ಣಾದರೂ ಅಂಧರ ಬಾಳಿಗೆ ಬೆಳಕಾಗಲಿ ಎಂದು ನಿರ್ಧರಿಸಿದರು. ಮಗುವಿನ ಸಾವಿನ ನೋವಿನಲ್ಲೂ ಬಾಲಕನ ಪ್ರತಿಯೊಂದು ಅಂಗಾಂಗ ದಾನ ಮಾಡುವ ಉದಾತ್ತ ಮನಸ್ಸಿನ ಕುಟುಂಬಸ್ಥರ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತವಾಯಿತು. ಬಾಲಕನ ಅತಿ ಹೆಚ್ಚು ರಕ್ತದೊತ್ತಡದಿಂದ ದೇಹ ಕ್ಷೀಣವಾಗಿದ್ದ ಪರಿಣಾಮ ಇತರೆ ಅಂಗಾಂಗ ಪಡೆಯಲು ವೈದ್ಯರಿಗೆ ಸಾಧ್ಯವಾಗಲಿಲ್ಲ. ಬಾಲಕ ಸಾವನ್ನಪ್ಪಿದ ದೇಹ ಬೆಂಕಿಯಲ್ಲಿ ಸುಟ್ಟು ಹೋಗುವ ಬದಲು ಅಂಧರ ಬಾಳಿಗೆ ಬೆಳಕಾಗಲಿ ಎಂಬುದು ಕುಟುಂಬಸ್ಥರ ನಿರ್ಧಾರದಿಂದ ನೇತ್ರದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮೃತ ಆಕಾಶ್ ತಂದೆಗೆ ಒಬ್ಬನೇ ಮಗನಾಗಿದ್ದು 2 ಸಹೋದರಿಯರನ್ನಾಗಲಿದ್ದಾನೆ. ಗಣ್ಯರು, ಸ್ಥಳೀಯರ ಸಂತಾಪ. ಕುಟುಂಬಸ್ಥರ ಮಹತ್ವದ ನಿರ್ಧಾರಕ್ಕೆ ಆಸ್ಪತ್ರೆ ಆಡಳಿತ ಮಂಡಳಿ, ವೈದ್ಯಾಧಿಕಾರಿ, ಸಿಬ್ಬಂದಿ ವರ್ಗ ಹಾಗೂ ಸ್ಥಳೀಯರು ಶ್ಲಾಘಿಸಿದ್ದಾರೆ. ಆಸ್ಪತ್ರೆ ಆಡಳಿತಾಧಿಕಾರಿಗಳು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಾಲಕನ ಪಾರ್ಥಿವ ಶರೀರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಮೃತನ ಆತ್ಮಕ್ಕೆ ಶಾಂತಿ ಸಿಗಲೆಂದು ರಾಷ್ಟ್ರೀಯ ದೇಹದಾನದ ಜಾಗೃತಿ ಸಮಿತಿ ಸಂಚಾಲಕ ಪ್ರೀತು ದಶವಂತ್ ಪ್ರಾರ್ಥಿಸಿದರು. ವರದಿಗಾರ KH ಶಾಂತಿಗಿರಿ, ಕನಕ TV, ವಿಜಯಪುರ. ತಮ್ಮ ದುಃಖವನ್ನು ಮರೆತು 10 ವರ್ಷದ ಮಗು ರಸ್ತೆ ಅಪಘಾತದಲ್ಲಿ ಜೀವನವಾಗಿದ್ದರೂ ಕೂಡ ಇನ್ನೇನು ಬದುಕುಳಿಯಲ್ಲ ಅನ್ನೋ ವೈದ್ಯರ ಒಂದು ಹೇಳಿಕೆಯಿಂದ ಆ ಕುಟುಂಬದವರು ತಮ್ಮ ದುಃಖವನ್ನು ಅರಗಿಸಿಕೊಂಡು ಮತ್ತು ನಮ್ಮ BLDE ಆಸ್ಪತ್ರೆಯಲ್ಲಿ ಒಬ್ಬ ಆಕಾಶ್ ಮಲ್ಲಪ್ಪ ಅರ್ಜನ್ 10 ವರ್ಷ ಮುದ್ದೇಬೇಳವನ್ನು ದಾವಳಿಗೆಯವರು ಒಬ್ಬ ರಸ್ತೆ ಅಪಘಾತದಲ್ಲಿ ಮಿದುಳು ನಿಷ್ಕ್ರಿಯಗೊಂಡಾಗ ನಾವು BLDE ಆಸ್ಪತ್ರೆಗೆ ತಂದು BLDE ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಸತತವಾಗಿ ಪ್ರಯತ್ನ ಪಟ್ಟರು ಅಂಗಾಂಗ ದಾನಗಳನ್ನು ಮಾಡ್ತೀವಿ ಅಂತ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಾಗ ಅದು ಒಂದು ರಕ್ತದೊತ್ತಡ ಭಾಳ ಕಡಿಮೆ ಇರೋದರಿಂದ ಮಾಡಲಿಕ್ಕಾಗಲಾರದೆ ಹೃದಯ ಸ್ತಬ್ಧವಾಗಿ ಇವತ್ತು ಅಸಲಿಗಿರುವ ಕಾರಣ ನಮ್ಮ BLDE ಆಸ್ಪತ್ರೆ ನಮ್ಮ ಆಫ್ಥಲ್ಮಾಲಜಿ ವಿಭಾಗದ ವೈದ್ಯಾಧಿಕಾರಿಗಳೆಲ್ಲರೂ ಅವರನ್ನು ಕೌನ್ಸಿಲಿಂಗ್ ಮಾಡಿದಾಗ ಅವರು ನಾವು ನೇತ್ರದಾನ ಆದರೂ ಮಾಡೋಣ, ಇನ್ನೊಬ್ಬರ ಬಾಳಿಗೆ ಬೆಳಕಾಗೋಣ, ಅಂಧರ ಬಾಳಿಗೆ ಬೆಳಕು ಚೆಲ್ಲೋಣ ಅಂತ ಹೇಳಿ ಅವರು ಇವತ್ತು ಸ್ವಯಂ ಪ್ರೇರಿತವಾಗಿ ನಮ್ಮ ಮಗುವಿನ ಸಾವಿನ ದುಃಖವನ್ನು ಮರೆತು ಇವತ್ತು ನೇತ್ರದಾನ ಮಾಡಿದರೆ ಆ ಕುಟುಂಬಕ್ಕೆ ನಮ್ಮ BLDE ಸಂಸ್ಥೆ ವತಿಯಿಂದ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ವಿ. ಧನ್ಯವಾದಗಳು ಸರ್.